ಮತ್ತೊಮ್ಮೆ ಎಡ್ಡಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಂಬಲಿಗರು ಯಾರೇ ಇರಲಿ ಬಿಡ್ಲಿ, ನಾನಂತೂ ಪಕ್ಷ ಕಟ್ತೀನಿ ಅಂತ ಯಡಿಯೂರಪ್ಪ ಘೋಷಿಸಿಬಿಟ್ಟಿದ್ದಾರೆ. ಹಾಗಾದ್ರೆ ಯಡಿಯೂರಪ್ಪ ಜಾತಕದಲ್ಲಿ ಏನು ಹೇಳುತ್ತೆ? ಯಡಿಯೂರಪ್ಪಗೆ ಕಷ್ಟ ಕಾಲದಲ್ಲಿ ಬೆಂಬಲಿಗರು ಕೈ ಹಿಡಿತಾರ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಗುರುಜಿ, ನಿಜವಾಗ್ಲೂ ಬಸವರಾಜ್ ಗುರುಜಿಯವರೇ, ಈಗ ನೋಡೋದಾದ್ರೆ, ಈ ಹಂತದಲ್ಲಿ ನೋಡೋದಾದ್ರೆ, ಬೆಂಬಲಿಗರಿಗೆ ಎಷ್ಟೋ ಜನ ಈಗ ಸಚಿವಗಿರಿ ಅನುಭವಿಸ್ತಾ ಇದ್ದಾರೆ. ಅಧಿಕಾರ ಬಿಟ್ಟು ಯಾಕಪ್ಪ ಬರಬೇಕು ಹೊರಗೆ ಅನ್ನುವಂಥ ಪ್ರಶ್ನೆ ಕೂಡ ಅವರಲ್ಲಿ ಕಾಡ್ತಾ ಇದೆ. ಏನು ಅನ್ಸುತ್ತೆ, ಈ ಹಂತದಲ್ಲಿ ಅವ್ರಿಗೆ ಕೈ ಹಿಡಿತಾರಾ? ಬಹಳ ಮುಖ್ಯವಾಗಿ ಇವನ್ ಯಡಿಯೂರಪ್ಪ ಅವ್ರಿಗೂ ಕೂಡ ಭಾರತೀಯ ಜನತಾ ಪಕ್ಷದವನ್ನು ನಾವು ಗಮನಿಸಕ್ಕೆ ಹೋದಾಗ ಅಲ್ಲಿಂದ ಸಂಪೂರ್ಣವಾಗಿ ಬಿಟ್ಟು ಬರೋಕ್ಕೂ ಕೂಡ ಮನಸ್ಸಾಗ್ತಾ ಇರತಕ್ಕಂತಹ ಸಾಧ್ಯತೆ ಕೂಡ ಇದೆ. ಅಂದರೆ ಅಲ್ಲಿ ಒಂದು ಕಾಲು ಹೊರಗಡೆ ಒಂದು ಕಾಲು ಒಳಗಡೆ ಇಟ್ಕೊಂಡಿರ್ತಕ್ಕಂಥ ಸಾಧ್ಯತೆ ನಾವೆಲ್ಲ ನೋಡ್ತಾ ಇದ್ದೀವಿ. ಜೊತೆಗೆ ಇವರ ಈ ಜನ್ಮ ದಿನಾಂಕ ನೋಡಿದಾಗ ಎಲ್ಲ ಕಡೆನೂ ನೋಡ್ತಾ ಇದ್ದೀವಿ, ಕೆಟ್ಟಗಳಿಗೆ ಕೆಟ್ಟ ಸಮಯ. ಜೊತೆಗೆ ಇವರ ಒಂದು ಒಳ್ಳೆ ಸ್ಥಾನ ಬರ್ತಕ್ಕಂತಹದ್ದು, ಈ ಒಂದು ಜಾತಕ ಅಥವಾ ಕುಂಡ್ಲಿಯನ್ನು ನಾವು ಗಮನಿಸಿದಾಗ ಒಂದು ಒಳ್ಳೆಯ ಸಮಯ ಬರ್ತಕ್ಕಂಥದ್ದು ಇನ್ನೂ 2 ವರ್ಷ ಕಾಯಬೇಕು. ಅಕಾರ್ಡಿಂಗ್ ಟು ನ್ಯೂಮರಾಲಜಿ ತಗೊಳ್ಳಿ, ಜ್ಯೋತಿಷದಲ್ಲೂ ನೀವು ಗಮನಿಸಿದ ಕೂಡ 2014 ಹುಟ್ಟೋ ತನಕ ಅಂತಹ ಉತ್ತಮವಾದ ಸ್ಥಾನಗಳು ಮತ್ತೆ ಅಲಂಕರಿಸ್ತಾರೆ ಅಂತಕ್ಕಂಥದ್ದು ಕಡಿಮೆ ಅಂತ ಹೇಳುತ್ತೆ. ಇನ್ನು ಜೊತೆಗಾರರು ಅಥವಾ ಜೊತೆಯಲ್ಲಿರ್ತಕ್ಕಂಥವ್ರು ಅಥವಾ ಬಂಧುಗಳು ಅಥವಾ ಇವ್ರ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರೂ ಕೇವಲ ಇವರನ್ನು ಅಟ್ಟಕ್ಕೆ ಹತ್ತಿಸ್ತಾ ಇರ್ತಾರೆ ಹೊರತು ಇವ್ರ ಜೊತೆಗೆ ಹೋಗೋ ಸಾಧ್ಯತೆಗಳು ತುಂಬ ಕಡಿಮೆ. ಇವ್ರ ಜೊತೆ ಇರ್ತಕ್ಕಂತಹ ಇವರ ಬಂಧು ಬಳಗ ಆಗ್ಬೋದು ಅಥವಾ ಯಾರು ಮಂತ್ರಿಗಳಾಗ್ಬೋದು, ಇನ್ನೊಬ್ಬರಾಗ್ಬೋದು, ಸಂಪೂರ್ಣವಾಗಿ ಇವ್ರ ಜೊತೆ ಬರೋ ಸಾಧ್ಯತೆ ಇಲ್ಲವೇ ಇಲ್ಲ. ಅದರಲ್ಲೂ ನೀವೇನು ಹೇಳ್ತೀರಿ ಹಾಗಾದ್ರೆ? ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ ಅಂತಾರೆ. ಅಂತ ಪರಿಸ್ಥಿತಿನ ಯಡಿಯೂರಪ್ಪರಿಗೂ ಬರಬಹುದಾ? ಇಲ್ಲ, ಬರುವುದಿಲ್ಲ. ಯಾಕಂದರೆ ಅವ್ರ ಜಾತಲ್ಲಿ ಒಂದು ಒಳ್ಳೆಯ ಯೋಗ ಇದೆ. ಚತುರ್ಥ ಸ್ಥಾನವನ್ನು ನಾವೇ ಬಂಧುಗಳು ಅಂತ ಹೇಳ್ತೇವೆ. ಹಾಗಾಗಿ ಚತುರ್ಥದಲ್ಲಿ ಶುಕ್ರ ಉಚ್ಚಿದ್ದಾನೆ, ಚತುರ್ಥಾಧಿಪತಿಯು ಸಪ್ತಮದಲ್ಲಿದ್ದಾನೆ. ಅವು 2 ಗ್ರಹಗಳ ಕೇಂದ್ರ ಸ್ಥಿತಿ ಅಂದರೆ ಬಹಳ ದೊಡ್ಡದು. ಹಾಗಾಗಿ ಮೇಲಮನೆಯಲ್ಲಿ ಇವರಿಗೆ ಒಂದೊಂದು ಸಲ ವಿರೋಧ ಆಗಲಿಕ್ಕೆ ಕಾರಣ ಏನೋದು ಕುಜ ನೋಡ್ತಾ ಇದ್ದಾನೆ, ಶತ್ರು ಮನೆ ಬುಧನ ಮನೆಯನ್ನು. ಆದರೆ ಶನಿಯು 6ನೇ ಮನೆಯಲ್ಲಿದ್ದಂಥ ಶನಿ ಚಂದ್ರನನ್ನು, ಚಂದ್ರ ಮನೆಯನ್ನು, ತನ್ನ ಮನೆಯನ್ನು, ಸೂರ್ಯನನ್ನು ಒಂದೇ ಗ್ರಹ ಮಾಡ್ತಾನೆ. ಹಾಗಾಗಿ ಇವರು ಇವತ್ತು ಜಗಳ ಮಾಡಿ ಶತ್ರು ಮಾಡ್ಕೊಳ್ತಾರೆ, ನಾಳೆಗೆ ಅವರನ್ನೇ ಮಿತ್ರ ಮಾಡ್ಕೊಂಡ್ಬಿಡ್ತಾರೆ. ಶತ್ರುಗಳನ್ನು ಮಿತ್ರ ಮಾಡಲಿಕ್ಕೂ ಇವರಿಗೆ ಬಹಳ ಸುಲಭವಾಗಿ ಗೊತ್ತು, ಮಿತ್ರರನ್ನು ಬೇಗ ದೂರ ಮಾಡಲಿಕ್ಕೂ ಗೊತ್ತು. ಆ 2 ಟ್ರಿಕ್ಸನ್ನು ಮಾಡೋದು ಇವರ ಜಾತದಲ್ಲಿ. ಶನಿ ತೃತೀಯ ಸ್ಥಾನಾಧಿಪತಿಯಾಗಿ ಅವನು 6ನೇ ಮನೆಯಲ್ಲಿ ಉಪಚಯ ಸ್ಥಾನದಲ್ಲಿದ್ದಾನೆ. ಯಾವಾಗಲೂ ಪಾಪಗ್ರಹಗಳಿಗೆ ಉಪಚಯ ಸ್ಥಾನದಲ್ಲಿ ಮಹಾಬಲ ಇದೆ. ಹಾಗೆ ಶುಭಗ್ರಹಗಳಲ್ಲಿ ಕೇಂದ್ರಾಧಿಪತ್ಯ, ಕೇಂದ್ರ ಸ್ಥಿತಿ ಅನ್ನೋದು ಬಹಳ ದೊಡ್ಡದು. ಹಾಗಾಗಿ ಇವರ ಜಾತದಲ್ಲಿ 2 ಯೋಗ ಇದೆ. ಅದಕ್ಕೇ ಮಹಾರಾಜಯೋಗ ಅಂತ ಹೇಳ್ತೇವೆ. ಆದ್ದರಿಂದ ಮತ್ತು ಕೇಂದ್ರ ತ್ರಿಕೋಣಾಧಿಪತಿಗಳೆಂದು ನಾವು ನೋಡಬೇಕು. ಇವರ ಜಾತದಲ್ಲಿ ತ್ರಿಕೋಣಾಧಿಪತಿ ಸೂರ್ಯ, ಅವನನ್ನೇ ತನ್ನ ಕ್ಷೇತ್ರವನ್ನು ನೋಡ್ತಾನೆ. ಸೂರ್ಯನು ಸ್ವಕ್ಷೇತ್ರವನ್ನು ನೋಡಿದ ಯೋಯೋ ಭಾವ ಸ್ವಾಮಿ ದೃಷ್ಟೋವತೋ ವಾ ಸೌಮ್ಯವಾಸ್ಯ ತಸ್ಯಾಭಿವೃದ್ಧಿ ಅಂತ ಜ್ಯೋತಿಷಾಸ್ತ್ರ ಹೇಳುತ್ತೆ. ಹಾಗಾಗಿ ಶುಭಗ್ರಹಗಳು ತನ್ನ ಮನೆಯನ್ನು ನೋಡ್ಕೊಳ್ಳುವಂಥದ್ದು. ಗುರು ಸ್ವಕ್ಷೇತ್ರ ನೋಡೋದು, ಸೂರ್ಯನು ಸ್ವಕ್ಷೇತ್ರ ನೋಡೋದು. 2 ಇವರಿಗೆ ಭಾಗ್ಯಾಧಿಪತಿ ನೋಡೋದು, ಲಗ್ನಾಧಿಪತಿ ತನ್ನ ನೋಡ್ಬೋದು. ಹಾಗಾಗಿ ಇವರ ಜೊತೆಗಿದ್ದವರು ಯಾರೂ ಬಿಟ್ಟು ಹೋಗೋದಿಲ್ಲ. ಹಾಗಾಗಿ ಜೊತೆಗಿದ್ದವರನ್ನು ಬಿಟ್ಟು ಹೋಗುತ್ತೆ ಅಂತ ನಾಟಕ ಮಾಡಿ ಪುನಃ ಅವ್ರು ಕರ್ಕೊಂಡ್ಬರ್ತಾರೆ. ಅವರಿಗೆ ಶುಕ್ರ ಚೆನ್ನಾಗಿರೋದ್ರಿಂದ ತುಂಬ ಒಳ್ಳೆಯ ನಾಟ್ಯ, ಅವರು ಸ್ಟೇಜಿನ ಮೇಲೆ ನಾಟಕ ಆಡದೇ ಇದ್ದರೂ ಸಹ ರಾಜಕೀಯದಲ್ಲಿ ಮಾತ್ರ ಎಷ್ಟು ಚೆನ್ನಾಗಿ ಹೇಗೆ ನಾಟಕ ಮಾಡಬೇಕು, ಹೇಗೆ ಹಾಸ್ಯವಾಗಿ ಮಾತಾಡಬೇಕು, ಹೇಗೆ ಸಿಟ್ಟಾಗಿ ಮಾತಾಡಬೇಕು. ಲಗ್ನದಲ್ಲಿ ಕುಜ ಇದ್ದಾನೆ, ವಾಕ್ಸ್ಥಾನದಲ್ಲಿ ಬುಧ ಇದ್ದಾನೆ. ಹಾಗಾಗಿ ಎಲ್ಲ ರೀತಿಯ ನಟನೆ, ನಾಟ್ಯ, ಹಾಸ್ಯ, ಅದರಲ್ಲಿ ಇವರು ಮಹಾಚತುರ. ಶಾಸ್ತ್ರಿಗಳೇ, ನೀವೇನು ಹೇಳ್ತೀರಿ? ನಿಜಕ್ಕೂ ಯಡಿಯೂರಪ್ಪನೇ ಪಕ್ಷ ಬಿಡ್ತೀನಿ ಅಂತ ಬಹಳಷ್ಟು ದಿನಗಳಿಂದ ಹೇಳ್ತಾ ಬಂದ್ರು. ಈಗ ಒಂದು ನಿಲುವಿಗೆ ಬಂದಿದ್ದಾರೆ. ಹಾಗಾದ್ರೆ ಬೆಂಬಲಿಗರು ಏನ್ ಮಾಡಬಹುದು ಅಂತ ಈ ಹಂತ? ಖಂಡಿತವಾಗ್ಲೂ ಅವ್ರಿಗೆ ಬೆಂಬಲ ಇದೆ. ಯಾಕೆ ಕಾರಣ, ಲಗ್ನದಲ್ಲಿ ಕುಜ ಇದ್ದಾನೆ. ಲಗ್ನ ಆತ್ಮ ಅಂತ ಕರಿತೀವಿ ನಾವು. ಹಾಗಾಗಿ ಲಗ್ನಕ್ಕೆ ಗುರು ದೃಷ್ಟಿ ಇದೆ. ಗುರುವಿಗೆ ಸೂರ್ಯ ಸೌಮ್ಯ ಸಿತಾವರಿ ರವಿಸುತೋ ಮಧ್ಯ ಪರೇತ್ಯನ್ಯಥ ಅಂತ. ಹಾಗಾಗಿ ಕುಜ ಗುರುವಿಗೆ ಮಿತ್ರ ಆಗ್ತಾನೆ. ಹಾಗಾಗಿ ಗುರು ದೃಷ್ಟಿ ಲಗ್ನಕ್ಕೆ ಇರೋದ್ರಿಂದ, ಕುಜನಿಗೂ ಗುರು ದೃಷ್ಟಿ ಇರೋದ್ರಿಂದ, ಹಾಗಾಗಿ ಒಂದು ರೀತಿಯಲ್ಲಿ ಅವರಿಗೆ ಸಹಕಾರ ಆಗುತ್ತೆ. ಬೆಂಬಲಿಗರ ಸಾಥ್ ಕೊಡ್ತಾರೆ. ಒಂದು ಪಕ್ಷ ಕಟ್ಟೋಷ್ಟರ ಮಟ್ಟಿಗೆ ಆ ಯಶಸ್ಸು, ಆ ಶಕ್ತಿ ಯಡಿಯೂರಪ್ಪರಿಗೆ ಸಿಗುತ್ತೆ ಅಂತ ಹೇಳ್ತೀರಾ ಯುವರಾಜ್ ಗುರುಜಿ? ಆ್ಯಕ್ಚುಲಿ ಇವ್ರದ್ದು ಧನುರ್ ಲಗ್ನ ಆಗಿ 9ನೇ ಮನೆ ರಾಹು ಇದ್ದಾರೆ ಭಾಗ್ಯಸ್ಥಾನದಲ್ಲಿ. ಅದು ಗುರುವಿನ ಸ್ಥಾನ. ಇವರು ಯಾರು ನಂಬ್ತಾರೋ ಅವರೇ ಇವ್ರು ಕಾಲ ಎಳಿತಾರೆ. ಇವಾಗ ಸದಾನಂದ ಗೌಡ CM ಮಾಡಿದ್ರು, ಅವರೇ ಇವ್ರು ಕಾಲ ಎಳೆದ್ರು. ನೆಕ್ಸ್ಟ್ ಯಾರನ್ನೇ ಆಗಲಿ ಇವ್ರು ನಂಬ್ತಾರೆ. ಯಾಕಂದರೆ ಗುರುವಿನ ಸ್ಥಾನ 9ನೇ ಮನೆ ರಾಹು ಇದೆ ಇವರಿಗೆ. ಭಾಗ್ಯಸ್ಥಾನದಲ್ಲಿ ರಾಹು ಇರೋದ್ರಿಂದ ಯಾರನ್ನು ನಂಬ್ತಾರೋ ಅವ್ರು ಕಾಲ ಎಳಿತಾರೆ ಇವ್ರಿಗೆ. ಮೈನ್ ಆ್ಯಕ್ಚುಲಿ ಇವ್ರದ್ದು ಏನಂದರೆ ಪಂಚಮಾಧಿಪತಿ ಯೋಗಕಾರಕ ಗ್ರಹ ಲಗ್ನದಲ್ಲಿದ್ದಾರೆ. ಧನುರ್ ಲಗ್ನ ಅಂದರೆ ಕ್ಷತ್ರಿಯ ಲಗ್ನ. ಇದು ಹಿಡಿದಿದ್ದ ಕೆಲಸ ಬಿಡಲ್ಲ, ಹಠ ಸ್ವಭಾವ ಜಾಸ್ತಿ. ಸಿಂಹ ಲಗ್ನ, ಧನುರ್ ಲಗ್ನ, ಮೇಷ ಲಗ್ನ ಇವೆಲ್ಲ ಕ್ಷತ್ರಿಯ ಲಗ್ನಗಳು. ನೋಡಿ, ಲವಾಕುಶರದು ಧನುರ್ ಲಗ್ನ, ಶ್ರೀರಾಮಚಂದ್ರನ ಮೇಲೆ ಯುದ್ಧ ಮಾಡಿದ್ರು ಅವರು. ಯಾಕಂದರೆ ಒಂದು ಹಠ ಸ್ವಭಾವ ಜಾಸ್ತಿ. ಅದರ ಲಗ್ನದಲ್ಲಿ ಕುಜ ಇದ್ದಾರೆ. ಪಂಚಮಾಧಿಪತಿ ಯೋಗಕಾರಕರವರು, ಪೂರ್ವ ಪುಣ್ಯಾಧಿಪತಿ ಪಂಚಮಾಧಿಪತಿ ಕುಜ ಲಗ್ನದಲ್ಲಿದ್ದು, ಭಾಗ್ಯಾಧಿಪತಿ ಯೋಗಕಾರಕರು ನವಗ್ರಹಗಳ ರಾಜನಾದ ಸೂರ್ಯನಾರಾಯಣ ಸ್ವಾಮಿ 3ರಲ್ಲಿದ್ದಾರೆ. ಈ ಕುಜನ ಮೇಲೆ ಸೂರ್ಯನ ಮೇಲೆ ಗುರುದೃಷ್ಟಿ ಇದೆ ಅವರಿಗೆ. ಗುರು ಮಂಗಳ ಯೋಗನ ಡೈರೆಕ್ಟ್ ಗುರು ಸಪ್ತಮ ಭಾವದಿಂದ ಗುರುದೃಷ್ಟಿ, ಮಂಗಳರ ಮೇಲೆ ಗುರುದೃಷ್ಟಿ ಇದ್ದು, ಆಮೇಲೆ ನವಮುಖೆ ಗುರು ತಾನಿರುವ ಸ್ಥಾನದಿಂದ ಸೂರ್ಯನ ಮೇಲೂ ದೃಷ್ಟಿ ಹಾಕ್ತಾರೆ. ಸೂರ್ಯನ ಮೇಲೂ ದೃಷ್ಟಿ ಹಾಕೋದ್ರಿಂದ ಅತ್ಯಂತ ರಾಜಯೋಗದ ಜಾತಕ ಇವರು. ಸ್ವಲ್ಪ ನಮ್ದವ್ರು ಕೈ ಕೂಡ ಅಂತ ಜಾಸ್ತಿ ಕಾಲ ಎಳೆದೇವ್ರು. ಯಾಕಂದರೆ 9ನೇ ಮನೆ ರಾಹು ಇದ್ದಾರೆ. 9ನೇ ಮನೆ ಶುಭ ಗ್ರಹ ಏನಾದ್ರೆ ಇದ್ರೆ ನಮ್ದವರು ಅವ್ರು ನಂಬಿಕೆ ಉಳಿಸ್ಕೊಂತಾರೆ. 9ನೇ ಮನೆ ರಾಹು ಇರೋದ್ರಿಂದ ನಮ್ದವ್ರೆ ಸ್ವಲ್ಪ ಕಾಲ ಎಳೆ ಅಂತ ಜಾಸ್ತಿ ಇವರಿಗೆ.
ಓಕೆ, ಈಗ ಶಾಸ್ತ್ರಿಗಳೇ, ಯಡಿಯೂರಪ್ಪರ ಜಾತಕದಲ್ಲಿ ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ಗ್ರಹಗಳಿದೆ, ಏನಾದ್ರೂ ಪರಿಣಾಮ ಆಗಬಹುದು ಅಂತ ಹೇಳ್ತಾರೆ? ನೋಡಿ, ಇಲ್ಲಿ ಯಡಿಯೂರಪ್ಪ ಅವರ ಕುಂಡಲಿ ನೋಡ್ತಾ ಇದ್ದೀರಾ ನೀವು. ಅದರಲ್ಲಿ ಗುರು ಮಿಥುನದಲ್ಲಿದ್ದಾನೆ, ಶನಿ ವೃಷಭದಲ್ಲಿದ್ದಾನೆ. ಮೊದಲಿಂದ ಹೇಳೋದಾದರೆ ಶನಿ ವೃಷಭದಲ್ಲಿದ್ದಾನೆ, ಮಿಥುನದಲ್ಲಿ ಗುರು ಇದ್ದಾರೆ, ಸಿಂಹದಲ್ಲಿ ರಾಹು ಇದ್ದಾರೆ, ಮತ್ತು ವೃಶ್ಚಿಕದಲ್ಲಿ ಚಂದ್ರ ಇದ್ದಾರೆ, ಧನಸ್ಸಲ್ಲಿ ಲಗ್ನ ಮತ್ತು ಕುಜ ಇದ್ದಾರೆ, ಮತ್ತು ಮಕರದಲ್ಲಿ ಬುಧ ಕುಜರಿದ್ದಾರೆ, ಕುಂಭದಲ್ಲಿ ರವಿ ಕೇತು ಇದ್ದಾರೆ, ಮೀನದಲ್ಲಿ ಶುಕ್ರ ಇದ್ದಾರೆ. ನೋಡಿ, ಇವರಿಗೆ ಶುಭ ಅನ್ನೋದು ಎಲ್ಲ ತಂದುಕೊಡೋದು ಯಾವುದು ಅಂತಂದರೆ, ನೋಡಿ, ಬುಧ 2ನೇ ಮನೆಯಲ್ಲಿರೋದ್ರಿಂದ ವಾಕ್ಸ್ಥಾನವನ್ನು ತಂದುಕೊಡ್ತಾರೆ, ಮತ್ತು ಶುಕ್ರ ಉಚ್ಚನಾಗಿದ್ದಾನೆ. ಹಾಗಾಗಿ ಶುಕ್ರ ಉಚ್ಚ ಸ್ಥಾನದಲ್ಲಿರೋ ಸಕಲ ಭಾಗ್ಯಗಳನ್ನು ಕೊಡ್ತಾನೆ ಆತ. ಮತ್ತು ಗುರು ದೃಷ್ಟಿ ಇದೆ ಲಗ್ನಕ್ಕೆ ಗುರು ದೃಷ್ಟಿ ಇದ್ಬಿಟ್ರೆ ಪುಷ್ಟಿ, ಆತ ಏನು ಹೇಳಿದ್ರು ನಡೆಯುತ್ತೆ. ಮತ್ತು ಅವರ ಸ್ಥಾನಕ್ಕೆ, ಅವರ ಮಾತುಗಳಿಗೆ ಎಲ್ಲದಕ್ಕೂ ಬೆಲೆ ಇರುತ್ತೆ. ಇಂಥದ್ದಿರುತ್ತೆ. ಈಗ ಅವರಿಗೆ ಉದ್ಭವಿಸಿರೋದು ಚಂದ್ರ ದಶೆ ನಡೀತಾ ಇದೆ, ಮತ್ತು ಚಂದ್ರ ವ್ಯಯದಲ್ಲಿದ್ದಾನೆ. ಹಾಗಾಗಿ ಚಂದ್ರ ಮನಸ್ಸಿಗೆ ಬಹಳ ನೋವನ್ನು ಕೊಡ್ತಾನೆ. ಇದು ಬಹಳ ಮುಖ್ಯವಾದ ಗಮನಿಸ್ತಾ. ಮತ್ತು ಶನಿಯ ದೃಷ್ಟಿ ರವಿ ಮೇಲಿದೆ. ರವಿ ಕೂಡ ಆತ್ಮಕಾರಕ ಅಂತ ಕರೀತಾರೆ. ಹಾಗಾಗಿ ಶನಿ ಅದು ಪಾಪಗ್ರಹ. ಆ ಗ್ರಹ ರವಿ ಮೇಲೆ ಬೀರೋದ್ರಿಂದ, ಆತ್ಮದ ಮೇಲೆ ಬೀರೋದ್ರಿಂದ, ತನ್ನ ದೃಷ್ಟಿಯನ್ನು ಬೀರೋದ್ರಿಂದ, ಹಾಗಾಗಿ ಎಲ್ಲೋ ಒಂದು ಕಡೆ ಆತ್ಮಸ್ಥೈರ್ಯ ಕುಸಿಯುತ್ತೆ. ಮತ್ತು ಚಂದ್ರ ಮನೋಕಾರಕ, ಅಲ್ಲಿ ವ್ಯಯದಲ್ಲಿದ್ದಾನೆ. ಹಾಗಾಗಿ ಆತ್ಮ ಮತ್ತು ಮನಸ್ಸುಗಳು ಎರಡೂ ಕುಸಿತವೆ. ಖಂಡಿತ. ಈಗ ಪಂಡಿತರೆ, ಹೇಳೋದಾದ್ರೆ ನಿಜಕ್ಕೂ ಇಲ್ಲಿ ನನ್ನವರೇ ನನಗೆ ದ್ರೋಹ ಮಾಡಿದ್ರು ಅಂತ ಬಹಳಷ್ಟು ಬಾರಿ ಹೇಳ್ತಾ ಇದ್ದಾರೆ. ಜೊತೆಗಿದ್ದವರೇ ಎಲ್ಲೋ ಒಂದು ಕಡೆ ಅವ್ರಿಗೆ ಸಾಥ್ ಕೊಡ್ತಾ ಇಲ್ವಾ? ಯಾಕೆ ಹೀಗಾಗ್ತಿದೆ ಅಂತ ಅಲ್ಲಿ? ಅಲ್ಲ, ಅವರ ಟೈಮ್ ನಾವು ಯಾವ ಹೇಳ್ತೇವೆ, ದೇಶ, ಕಾಲ, ಕ್ಷೇತ್ರ, ಪಾತ್ರ ಅಂತ 4 ಅಳೆಯಬೇಕು. ಜ್ಯೋತಿಷ್ಶಾಸ್ತ್ರ ಅನ್ನೋದು ಕಾಲಜ್ಞಾನ ಅಂತ ಹೇಳ್ತೇವೆ, ಕಾಲಪಂಚಾಂಗ ಅಂತ ಹೇಳೇವೆ. ಕಾಲದಲ್ಲಿ ಗ್ರಹಗಳು ಬದಲಾಗ್ತಾ ಇರ್ತದೆ, ಅವರಿಗೂ ಅದಾಗತ್ತೆ, ಎಲ್ಲರ ಮೇಲೂ ಆಗ್ತದೆ. ದೇಶದ ಮೇಲೆ ಕಾಲದಲ್ಲಿ ಬದಲಾವಣೆ ಆಗುವಂಥ ಗ್ರಹಗಳು ಅವರೊಬ್ಬರ ಮೇಲೆ ಆಗೋದೇ ಇರೋದಿಲ್ಲ. ಅವರಿಗೆ ಚಂದ್ರ ದಶೆ ನಡೀತಾ ಇತ್ತು. ಚಂದ್ರ ದಶೆಯಲ್ಲಿ ಹಿಂದೆ ನಡೆಯುವಂಥ ಭುಕ್ತಿ ಏನಿತ್ತು, ಕೇತು ಭುಕ್ತಿ ಇತ್ತು. ಅವರಿಗೆ ಕೇತು ಭುಕ್ತಿ ಇರೋ ತನಕ ಅವರ ಮನಸ್ಸು ತುಂಡಾಗಿತ್ತು. ಅದಕ್ಕೆ ಹೋಗಬೇಕು, ಇದಕ್ಕೆ ಶುಕ್ರ ಭುಕ್ತಿ ಬಂತು. ಶುಕ್ರ ಭುಕ್ತಿ ಬಂದ ಕೂಡಲೇ ಅವರಿಗೆ ತಾನು ದಿಢೀರನೆ ನಾನು ಬದಲಾಗುತ್ತೆ ಅಂತ ಕಳೆದ 1ನೇ ತಾರೀಕು 10ನೇ ತಿಂಗಳು 2012ರಲ್ಲಿ ಬದಲಾವಣೆ ಆದರು. ಆದರೆ 21 ಮತ್ತು 11 2012 ಬಂದರೆ ಮತ್ತೆ ದಿಢೀರ್ನ ಬದಲಾಗ್ತಾರೆ. ನಾನು ಮೊದಲು ಯಾವ ಪಕ್ಷಕ್ಕೆ ಹೋಗಿದ್ದೆ, ನಾನು ಹೋಗ್ತೇನೆ ಅಂತ. ಅವರ ಜಾತಕದ ಪ್ರಕಾರವಾಗಿ ಅವರಿಗೆ ಶುಕ್ರನ ಮನೆ ಶತ್ರು ಮನೆ. ಶುಕ್ರನ ಮನೆಯಲ್ಲಿ ಗುರು ದೃಷ್ಟಿ ಶುಕ್ರನ ಮನೆಗಿದೆ. ಹಾಗೆ ಶುಕ್ರನು ಗುರುವಿನ ಮನೆಯಲ್ಲಿದ್ದಾನೆ. ಪರಸ್ಪರ ಶತ್ರು, ಶುಭಗ್ರಹಗಳು ಪರಸ್ಪರ ಶತ್ರುಗಳು ಹಾಗೆ ಎಲ್ಲ ನೋಡ್ತಾ ಇದ್ದಾರೆ. ಹಾಗಾಗಿ ಇವರಿಗೆ ಒಳ್ಳೆಯವರು ಶತ್ರುಗಳಾಗೋದು ಬೇಗ. ಯಾಕಂದ್ರೆ ನೋಡಿ, ಅವರು ಶತ್ರುವನ್ನು ಇವರೇ ಮಾಡಿದ್ರು, ಇವರಿಗೆ ಶತ್ರುಗಳಾದರು. ಹಾಗೆ ಸದಾನಂದ ಗೌಡರನ್ನು ಇವರೇ ಮಾಡಿದ್ರು, ಆದರು. ಈಶ್ವರಪ್ಪನನ್ನು, ಯಾಕೆಂದರೆ ಈ ಕೆಟ್ಟವರು ಶತ್ರುಗಳಾಗೋದು ಸಹಜ ಲೋಕದಲ್ಲಿ. ಆದರೆ ಒಳ್ಳೊಳ್ಳೆಯವರು ಬೇಗ ಶತ್ರುವಾಗೋದಕ್ಕೆ ಕಾರಣ ಇವರ ಜಾತಕದಲ್ಲಿ ಇರುವಂಥದ್ದು. ಆದ್ದರಿಂದ ಇವರ ಗ್ರಹಗತಿ ಹೇಗಿದೆಯೋ ಇವರು ಅದನ್ನು ಸರಿಯಾಗಿ ಅರ್ಥಕೊಂಡು ಹೋದರೆ ಇವರಿಗೆ ಏನೂ ಆಗೋದಿಲ್ಲ. ಇವರು ಅದನ್ನು ಮಾಡ್ತಾ ಇಲ್ಲ. ಗ್ರಹಗತಿಯ ಇರುವುದೇ ಬೇರೆ, ಇವರ ಪರಿಸ್ಥಿತಿನೇ ಬೇರೆ. ಆದ್ದರಿಂದ ಇವರು ಅತಿಯಾದ ಈ ಜ್ಯೋತಿಷ್ಯವನ್ನು ನಂಬಿಕೊಂಡು ಅತಿಯಾದ ಪೂಜೆ ಪುನಸ್ಕಾರ ಅದು ಇದನ್ನು ಮಾಡಿಕೊಂಡು ಕೆಲವೊಮ್ಮೆ ನಮ್ಮಲ್ಲಿ ಹೇಳ್ತೇವೆ ಹಲವನ್ನು ಕಟ್ಟು ಇದು ಮಾಡಿ ಎಲ್ಲವನ್ನೂ ಬಿಟ್ಟ ಅಂತ ಕೆಟ್ಟ ಅಂತ. ಹಾಗೆ ಅವರು ಇತ್ತೀಚಿನ ಕಾಲದಲ್ಲಿ ಅತಿಯಾದ ಬೇಡದೇ ಇದ್ದದ್ದನ್ನೆಲ್ಲ ಮಾಡಿ ಮಂತ್ರವಾದ ತಂತ್ರವಾದ ಅದನ್ನು ಇದನ್ನು ಮಾಡಿ ಮಾನಸಿಕ ಸ್ಥೈರ್ಯವನ್ನು ಕಳ್ಕೊಂಡ್ರು. ಇದಕ್ಕೆಲ್ಲ ಕಾರಣ ಇವರ ಜಾತದಲ್ಲಿ 9ನೇ ಮೇಲೆ ಇರುವ ರಾಹುನೇ. ಭಾಗ್ಯದಲ್ಲಿ ರಾಹು ಇದರಿಂದ ಅತಿ ಮಂತ್ರವಾದಕ್ಕೆ ಹೋಗಿ ಕೆಟ್ಕೊಂಡ್ರು. ಯಾವಾಗಲೂ ಮಂತ್ರವಾದ ಅಂತಂದರೆ ನಾವು ಮಾಡದ್ದೇ ನಮಗೆ ಬಂದು ಕಾಡುವಂಥದ್ದು. ಅದಕ್ಕಾಗಿ ಅಲ್ಲಿ ನಾವು ಏನು ಹೇಳ್ತೇವೆ, ಪ್ರತ್ಯೇಕ ಕರ್ತಾರ ಮೃಚ್ಛತು ಅಂತ ಮಂತ್ರ ಹೇಳುತ್ತೆ. ನಾವು ಯಾರ ಮೇಲೆ ಮಂತ್ರ ಮಾಡ್ಲಿಕ್ಕೆ ಹೋಗ್ತೇವೋ ಅದು ಪರತ್ತು ಗೋಡೆಗೆ ಹೊಡೆದಂಥ ಚೆಂಡು ನಮಗೆ ಬಂದು ಬರುತ್ತೆ ಅಂತ ಹೇಳ್ತಾರೆ. ಈಗ ಆಗ್ತಾ ಇರೋದು ಇವರ ಕರ್ಮಫಲ, ಗ್ರಹಗತಿಯಲ್ಲ, ಇವರು ಮಾಡ್ಕೊಂಡಂಥ ಇಚ್ಛಾ ಪ್ರಾರಬ್ಧ ಅಂತ ಹೇಳ್ತೇವೆ. 2 ಪ್ರಾರಬ್ಧ ಇದೆ, ಒಂದು ಇಚ್ಛಾ ಪ್ರಾರಬ್ಧ, ಒಂದು ಕರ್ಮ ಪ್ರಾರಬ್ಧ. ಕರ್ಮ ಪ್ರಾರಬ್ಧ ಅದು ಕಾಲದಲ್ಲಿ ಬರ್ತಾ ಇರ್ತದೆ, ಇಚ್ಛಾ ಪ್ರಾರಬ್ಧ ನಾವು ಮಾಡ್ಕೊಂಡಿರ್ತೇವೆ. ಹಾಗಾಗಿ ಇವರಿಗೆ ಈಗ ಸ್ವಯಂಕೃತ ಅಪರಾಧ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮೆಲ್ಲರ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ಹಾಗೆ ನೋಡಿದ್ರೆ ಯಡಿಯೂರಪ್ಪ ಪ್ರತಿಯೊಂದು ಹಂತದಲ್ಲೂ ಕೂಡ ಜ್ಯೋತಿಷಿಗಳ ಸಲಹೆ ಪಡಿತಾನೆ ಇರ್ತಾರೆ. ಜೈಲಿಗೆ ಹೋಗೋ ದಿನ ಕೂಡ ಜ್ಯೋತಿಷರನ್ನೇ ಕೇಳಿ ಹೋಗಿರೋದು. ಹಾಗಾದ್ರೆ ಡಿಸೆಂಬರ್ 10ನೇ ತಾರೀಕು ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಅದಕ್ಕೂ ಮೊದಲೊಂದು ಸಣ್ಣ ಬ್ರೇಕ್.